Hi guys, welcome back to my channel. ಇವತ್ತೆ ಅಂತ ಅಂದ್ರೆ ಶ್ರದ್ಧಾನ್ ಪಪ್ಪ ಅಮ್ಮ ಬಂದಿದ್ದಾರೆ ನಮ್ಮ ಮನೆಗಲ್ಲ ಅವ್ರ ಮನೆಗೆ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಪಾಪ ಬಂದವ್ರು ನಾವು ಸುಮ್ಮನೆ ಕೂತಿದೀವಿ ಅವರೇ ಬ್ರೇಕ್ಫಾಸ್ಟು ರೆಡಿ ಮಾಡಿದ್ರು, ದೋಸೆ ಮಾಡಿದ್ರು, ಮೀನ್ ಸಾರು ತಂದಿದ್ರು, ಮತ್ತೆ ಫುಲ್ ಏನೇನೋ ಬಗೆ ಬಗೆ ಮೀನಿದೆ. ಸೊ ನಾವು ಮತ್ತೆ ಹೆಂಗೆ ಬ್ರಷ್ ಮಾಡ್ಕೊಂಡು ಕೂತಿದೀವಿ. ಇವಾಗ ಕೊಡ್ತಾರೆ ತಿನ್ನೋದಂತ. ಸೊ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತಾ ಅಂತ ನೋಡುವ. ಎಲ್ಲಾದ್ರೂ ಹೋಗುವ ಅನ್ನೋ ಪ್ಲಾನ್ ಇದ್ದೆ, ಬಟ್ ಎಲ್ಲಿ ಹೋಗೋದಂತ ಇನ್ನೂ ಗೊತ್ತಿಲ್ಲ. ಆಲ್ರೆಡಿ ಟೈಮ್ ಆಗಿದೆ, 10 ಗಂಟೆ ಆಗಿದೆ. ಸೊ ಲೆಟ್ಸ್ ಸೀ. ನೋಡಿ ದೋಸೆ ತಿಂತೀವಿ, ಮನೆ ದೋಸೆ ಎಷ್ಟು ತಿಂಗಳಾದ್ಮೇಲೆ ತಿಂತಿದ್ದೀವಿ ಗೈಸ್. ಗೈಸ್ ನಾವು ಇವತ್ತು ಏರ್ ಫ್ರೈಯರ್ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಶ್ರದ್ಧಾ ಮಾಡಿ. ಹಾ, ಇವ್ರು ಮಾಡುವಾಗ ನಾಳೆ ಮಾಡ್ತೀನಿ ತಡಿ. ಇನ್ಮೇಲೆ ಶ್ರದ್ಧಾ ಎಂತ ಇದು ಇಲ್ಲಾಂದ್ರೆ ಚಿಕನ್ ಮಾಡಿ ತಿಂತಿದ್ವಿ. ಇನ್ಮೇಲೆ ಚಿಕನ್ ಸವಾಸನೆ ಬೇಡಪ್ಪ, ಏನೋ ನನಗೆ ಈಗ ಇಡಕ್ ಜಾಗ ಇಲ್ಲ ಮಾತ್ರ. ಮೈಕ್ರೋ ಓವನ್ ಬಂದಿದ್ರೆ ಮತ್ತೆ ಕೇಕ್ ಮಾಡ್ತಿರ್ಲ ನಿಧಿ, ಇದ್ರಲ್ಲೂ ಆಗ್ಬೋದು. ಇದೆಂತ ಮಾಡೋಕ್ಕಿಂತ ಇದ್ರೊಳಗೆ ಹಾಕೋದು, ಕಿತ್ತು ಹಾಕೋದಿಲ್ಲಲ್ಲ ನಾನು ಸುಮ್ಮನೆ ದುಡ್ಡ ಮಂಡಕ್ಕೊಂದು 5 ಇಟ್ಟಿತ್ತೆ ಅಕ್ಕೆ ಫಿಲಿಪ್ಸ್ ಅವ್ರದ್ದು ಮಾಡ್ಬಾರ್ದಂತ ಫ್ರೋಜನ್ 18 to 21 May to 22 May 14 to 16 May 16 ಅನ್ಬಾಕ್ಸ್ ಮಾಡಿದೀವಿ. ಯಾವತ್ತಾದ್ರೂ ಮಾಡಿದ್ರೆ ಯಾವತ್ತಾದ್ರಲ್ಲ ಮಾಡ್ಬೇಕಲ್ಲ, ತಂದಿಕ್ಕಾದ್ರೂ ಮಾಡ್ಬೇಕಲ್ಲ. ಮಾಡುವಾಗ ಯಾವತ್ತಾದ್ರೂ ವಿಡಿಯೋ ಮಾಡುವಾಗ ನನಗೆ ರೆಡಿ ಮಾಡ್ಸಿದ್ವಿ. ಅವ್ರು ಇವತ್ತು ಮಟನ್ ಗ್ರೇವಿ ಮಾಡ್ತಾರೆ. ಇಲ್ಲಿ ಯಾವ ಮಾಡೇ ಮಾಡ್ತಾಳೆ ಈಗ. ಶ್ರೇಯ ಬಂದಿದ್ದಾಳೆ. ಹಾಯ್. ಇವಳೊಂದು ತಿಂಗಳಿಗೊಮ್ಮೆ ಬರ್ತಾಳೆ, ಅವಾಗ ವ್ಲಾಗ್ ಮಾಡೋದು ಆಕ್ಚುಲಿ ನಾವು. ಗೈಸ್ ನಾವು ಎಲ್ಲರೂ ಪ್ರಾಣಿ ಹೋಗ್ಬೇಕಂತ ಫುಲ್ ರೆಡಿ ಆಗಿದೆ. ಪ್ರಾಣಿ ಹೋಗಕ್ ರೆಡಿ ಆಗಿದ್ವಿ. ಅದಕ್ಕೆ ನಮ್ ಸ್ಕೂಟಿನ ಶ್ರೀಕರಣ ಬಿಟ್ಟು ಬರುವಾಗ ಸಣ್ಣ ಇದ್ದಿದ್ದಲ್ಲ, ಸ್ವಲ್ಪ ತಿಂದ ದಪ್ಪ ಮಾಡ್ತೀನಿ. ನಿನ್ನಷ್ಟೇ ಆಯ್ತು ರಾ ಮೀಟ್ ಹೈಟ್ ಎಲ್ಲ ಹೇಳ್ತಿರೋದು ನಾನು. ಅವ್ರ ಪ್ರಾಣಿ ಅಲ್ಲಿ ಕಟ್ ಮಾಡಿ ತಿನ್ಸಲ್ಲ, ರಾ ಮೀಟ್ ಕೊಡ್ತಾರೆ ತಿಂದ. ನಿನ್ನ ಎಷ್ಟು ತಗೋಬಹುದು? ಪ್ರಾಣಿ ಅಲ್ಲ, ಅಲ್ಲಿ ಇರೋದು ಮೊಲ. 50 ಲಕ್ಷ ಡಿಮಾಂಡ್ ಮಾಡೋದು ಇವ್ನಿಗೆ. 50 ಲಕ್ಷ 50 ಲಕ್ಷ. ಶ್ರದ್ಧಾ ನಮ್ಮನ್ ಸ್ಪೆಷಲ್ ಮಟನ್ ಗ್ರೇವಿ. ಫುಲ್ ಊಟ ಎಲ್ಲ ಮಾಡ್ಕೊಂಡು ಹೊರಡುದು. ಆ ಪ್ರಾಣಿಗೆ ಹೋಗ್ಬೇಕು ಅನ್ಕೊಂಡಿದೀವಿ, ಬಟ್ ಎಲ್ಲೋಗಿ ನಿಲ್ತೀವೋ ಗೊತ್ತಿಲ್ಲ. ಪ್ರಾಣಿಗೆ ಹೋಗ್ಬೇಕಂತಿದೀವಿ, ಆದ್ರೆ ತುಂಬಾ ದೂರ ಇದೆ ಗೈಸ್. ನೋಡುವ ಎಂತ ಆಗತ್ತಂತ. ಫಸ್ಟ್ ಊಟ ಮಾಡ್ಕೊ. ಶ್ವಾಸ್ ಪ್ರೂಫ್ ಇವರೇ ಇರೋದು, ಹೆಸರಲ್ಲೇ ಇರೋದೆಲ್ಲ ಒಂದೇ. ನೋಡುವ ಔಟ್ಫಿಟ್ ನೋಡಿ. ಸೊ ಇವಾಗ ಎಷ್ಟಾಯ್ತು ಟೈಮು? 2:30. ಆಂಟಿ ನೋಡಿ, ಆಂಟಿ ಹಾಯ್ ಹೇಳಿ. ಹಾಯ್ ಹೇಳಿ. ಸೊ ಆಂಟಿ ಅಂಕಲ್ನ ಕರ್ಕೊಂಡು ಪ್ರಾಣಿ ನೋಡಕ್ ಹೋಗ್ತಿದ್ದೀವಿ. ನಾವೇ ಪ್ರಾಣಿಗಳು ಒಂದೊಂದ್ ಟೈಪ್, ಅದ್ರ ಮೇಲೆ ಪ್ರಾಣಿ ನಮ್ಗೆ. ಅದೇ ಪ್ರಾಣಿ ನೋಡಕ್ ಆಂಟಿ ಅಂಕಲ್ನ ಕರ್ಕೊಂಡು ಹೋಗ್ತಿದ್ದೀವಿ. ಇಲ್ಲೊಬ್ಳು ಬಂದ್ ನೋಡ. ಇದು ರಿಯಲ್ ಪ್ರಾಣಿ, ಇದು ರಿಯಲ್ ಪ್ರಾಣಿ. ಇದು ಮನುಷ್ಯ ಜೀವವು ಒಂದು ಪ್ರಾಣಿ. ಇದು ಕಾಂಟ್ರವರ್ಸಿ ಆಗುತ್ತಷ್ಟೇ. ಅಂಗಡಿನ ತೆಗಿತಿದ್ದಾರೆ.
ಅಯ್ಯೋ ಪಾಪ ಅವ್ರಿಗೆ ಹೇಳಿದಾರಾ ಅಂಕಲ್ ಯಾರ್ದು ಅಂಗಡಿದು ಅದು ಓಪನ್ ಇರ್ಲಿಲ್ವಾ ಇವತ್ತು ನಾವು ಹೋಗ್ತಿದ್ದೀವಿ ಪ್ರಾಣೀಸ್ ನೋಡಕ್ಕೆ ಪ್ರಾಣೀಸ್ ಇನ್ನು 1 ಗಂಟೆ ಆದ್ಮೇಲೆ ಸಿಗ್ತೀವಿ ಆಯ್ತು ಎಷ್ಟೊತ್ತು ಬೇಕು 1 hour ಬೇಕಾ 1 hour ಬಿಟ್ಟು ಸಿಗ್ತೀವಿ ಇದನ್ನೇ ನೋಡಕ್ ಹೋಗ್ತೀರಾ ನಮ್ಗೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲ ಅವ್ರ ಅದು ಎಕ್ಸ್ಕ್ಯೂಸ್ ಮೀ ಪ್ರಾಣಿ ಸೆಂಚುರಿ ಅಂಚುರಿ ಆಮೇಲೆ ಪ್ರಾಣಿ ಪ್ರಾಣಿ ಇದೆ ಇಲ್ಲಿದೆ ಇಷ್ಟು ಜನ ಎಲ್ಲರೂ ಇದ್ದಾರೆ ಗಾಯ್ಸ್ ಫೈನಲಿ ಬಂದ್ವಿ ಬಟ್ ಇಲ್ಲಿ ನೆಟ್ವರ್ಕ್ ಇಲ್ಲ ಸ್ವಲ್ಪನು ಎಂತ ಮಾಡ್ತಾರ ಗೊತ್ತಿಲ್ಲ ಇಲ್ಲ ಗಾಯ್ಸ್ ನಾವು ಕ್ಯಾಬ್ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಇವಾಗ ವಾಪಸ್ ಹೋಗೋದು ಚಿಂತೆ ಆಗಿದೆ ವಾಪಸ್ ಹೋಗಕ್ಕೆ ಇಲ್ಲಿ ಏನು ನೆಟ್ವರ್ಕೇ ಇಲ್ಲ ಸ್ವಲ್ಪನು ವೆಲ್ಕಮ್ ಟು ಪ್ರಾಣಿ ಇದೆಲ್ಲ ಪ್ರಾಣಿ ಇದೆಯಲ್ವ ಒಬ್ರಿಗೆ 3000 ಆಯ್ತು ಅಪ್ಪ 400 ಒಬ್ರಿಗೆ ಗೈಸ್ ಇಲ್ಲಿ ಎಷ್ಟೊತ್ತು ಹೇಗಿದೆ ಒಳಗಡೆ ಎಲ್ಲ ನಿಮ್ಗೆ ಅದ್ರ ಜೊತೆ ಬಿಟ್ಬಿಡ್ತಾರೆ ಹಿಂಗೆ ಹೆಂಗಿದೆ ಹಟ್ಟು ತರ ಇದೆ ಅದ್ರದ್ದು ಬಾಡಿ ಅಲ್ವಾ ಹೌದಾ ನಾನು ಬ್ಲಾಗ್ ಮಾಡ್ತಿದ್ನಲ್ಲಿ ಎಂತ ಇವಾಗ ಮುಟ್ಟಾಳ್ಬೇಕಂದ್ರೆ ಮುಟ್ಟು ಜಾಸ್ತಿ It's fine, just be honest. Come here, come here. ನನ್ನಷ್ಟೇ ನನ್ಕಿಂತ ಹೇಳ್ತಿದ್ದೆ ಹಿಡ್ಕೊಂಡೆ ನಾನು ಒಂದ್ಸತಿ ಹೇಳ್ಬರ್ತೆ ನೋಡುವ ಅದ್ರದ್ದು ನೋಡುವ ಅಂತ No, it's fine, it's fine. ಎಷ್ಟು ರಫ್ ಇದೆ ಯಪ್ಪ ಗಾಯ್ಸ್ ಅದು ಮುಟ್ಟಕ್ಕೆ ಮಾತ್ರ ತುಂಬಾ ರಫ್ 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 ಇತ್ತು ಡಾಂಕಿ ನೋಡಿ ಸರ್ ಇದಲ್ಲ ನಿಧಿ ಹಳ್ಳಿ ಮಲಗಿದ್ದಾಳೆ ಟರ್ನ್ ಮಾಡಿ ಬೇಕಾಗಿಲ್ಲ ಓಕೆ One by one, then you can come, you can touch, okay? Yes, bumbadi bum bum. Bum bum. Bumbadi bum bum. ಡಾಂಕಿ ನೋಡಿ Third husband and wife. Oh. Yes. Ma'am. ಬಂದು ಕೈ ಮುಟ್ಟಕ್ಕೆ ಭಯ ಆಗುತ್ತೆ And we have some animals for adoptions also. Like we have rabbits, we have guinea pigs, we have giraffes. If you want to take them home freely, guys can go to the front office and inquire after the tour. ಕೊಟ್ಬಿಡು ಬೇಲೊಂದಿದೆ And while watching your please make sure because we have some flightless birds inside. ಗೈಸ್ ಇಲ್ಲಿ ಬರ್ಡ್ಸ್ ಒಳಗೆ ಹೋದ ತಕ್ಷಣ ನಾವೇನೋ ಟ್ರೀ ತರ ಆಗ್ಬೇಕಂತೆ ನಾವು ಅದನ್ನ ಟಚ್ ಮಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ ಅಂತೆ ಅದು ಟಚ್ ಮಾಡಿ ಸುಮ್ಮನೆ ನಿಲ್ಬೇಕಂತೆ ನಮ್ಗಂತೂ ಭಯ ಆಗ್ತದೆ 450 ಅಮ್ಮ ಇಲ್ಲಿದ್ದಾರೆ ನೋಡಿದ್ರೆ ಭಯ ಆಗ್ತಿದೆ ಹೇಗಿರೋ ನಾನು ಕೈ ಹಿಡ್ಕೊಂಡು ಬಂದ್ರೆ ಬನ್ನಿ ಬಾ ಇಲ್ಲಿ ಸೋಫಾ ಅಯ್ಯೋ ನೋಡಿ ಎಲ್ಲ ಕಚ್ಬಿಡ ಶಿಲೆ ಹಾಕ್ಬಿಟ್ಟಿದ್ದೀನಿ
ಕ್ಯೂಟ್ ಇದೆ ಇದು. ಫಸ್ಟ್ ಟೈಮ್ ವಾಚ್ ನನ್ನ ಕೈಯಲ್ಲಿ. Soft shell egg. And reptiles, they don't do the incubation. They will only lay the egg and the egg will hatches by themselves. And all the reptiles, they can shed their scales as well. So the one which is in my hand, so these are called as bearded dragon. And they are from Australia. The reason why they are called as bearded dragon, in this species, males, they have black chin like beard. And whenever they want to show ಅದೇನ್ ಹೆಸರೇನ್ ಅದ್ರದ್ದು? ಎಂತ ಹೆಸರು ಹೇಳಿದ್ರು ಅಂತ ಗೊತ್ತಿಲ್ಲ. ಅದ್ ನೋಡಕ್ ಮಾತ್ರ ಎಷ್ಟು ಸ್ಕೇರಿ ಆಗಿದೆ. ಅದನ್ನ ಅನ್ಸ್ತಿ ಮುಟ್ ನೋಡು ಆಯ್ತಾ. ಬಾಯ್ they call it the corn snake because of the color and the pattern. In the bottom of a body, they have the corn pattern. So that's completely land animal. And the tortoise, they have a elephant food kind of thing, if you can just see. So they live only on the land. If you put them inside the water, they drown and they die. To tap and not to press on the shell. So much fun. Bag on it. ಇದಾದ್ರೆ ಸ್ವಲ್ಪ ಅಯ್ಯೋ ಇದಕ್ಕೇನೋ ಆಗಿದೆ ಅನ್ಸುತ್ತೆ. ಇಲ್ಲಿ ಕುತ್ಕೋಬೇಕಂತ ಏನೋ ತಂದ್ಕೊಡ್ತಾರೆ. ಏನ್ ಮುಟ್ತಿದೆ ನೆಕ್ಸ್ಟ್? Rabbit, very nice. Have you heard about hare and tortoise story, right? Yes. Now you guys, this is a hare or rabbit. How many of you here? Only one per this catch. this is also my second time. Guys, can you guys see what they are doing with their eyes open? What they are doing? They are sleeping. You guys do it in your school and office now. We all are done now. This animal will go to the fish. They're called aquatic plants. They only grow in the water. But these plants called terrestrial plants. Hi, Chuddy Buddy. Maya. So she's around rescued her and we had to keep her in the nearest farm since it was night. So what happened was Guys, let's go feed Maya. Hello? so guys we are waiting for you guys to join for the channel. ಫಸ್ಟ್ ಪ್ರಾಣಿ ಆಫ್ ಪ್ರಾಣಿ. ಫಸ್ಟ್ ಪ್ರಾಣಿ ಆಫ್ ಪ್ರಾಣಿ ಅಲ್ವಾ ಇದು? ಮತ್ತೆ ಅದು ಗಬ್ಬರ್. ದಿಸ್ ಇಸ್ ಏನಿದೆ ಇವ್ರದ್ದು ಹೆಸರಂತ? Maya. ವಾಟ್ಸ್ ಹರ್ ನೇಮ್? ಇಶಾ. Okay.
Yes. So these goats live up to 15 to 20 years. And can you guys tell me, goats are very restless, right? And it looks like weight from the ground. So they're called as grazers. Okay? ಗೈಸ್ ಗಮ್ಮತ್ತಿದೆ ನಿಮ್ದು ಮಕ್ಕಳೆಲ್ಲ ಇದ್ರೆ ಕರ್ಕೊಂಡ್ ಬನ್ನಿ ಆಯ್ತಾ, ಅವಾಗ ಮಜಾ ಆಗುತ್ತೆ ಎಲ್ಲ ಹಿಡ್ಕೊಳಕ್ಕೆ. ಐ ಮೀನ್ ಲೆಟ್ಸ್ ಗೋ ಅಂಡ್ ಮೀಟ್. ಅದಕ್ಕೆ ಹೆಸರೆಲ್ಲ ಇಲ್ಲ ಗೈಸ್, ಜಸ್ಟ್ ಇದೆಂತ ಈಗ ಹೇಳು, ಶೀಪ್ ಗೋಟ್ ಎರಡು. ಲೆಟ್ಸ್ ಗೋ. ಗೈಸ್ ಇದೇನಂದ್ರೆ ಇದು ಗೋಟ ಶಿಲ್ಪ ಏನಿದೆ, ಟಿವಿ 9 ಅಲ್ಲಿ ನಿಂತ್ಕೊಂಡು ಹೇಳ್ದಂಗೆ ಇಲ್ಲಿ ಒಂದು ಗೋಟ್ ಬಂದಿದೆ. ಗೋಟ್ ಅಲ್ಲ, ಮೇಕೆ ಅಲ್ಲ, ಟಗರು. ಟಗರು ಗೈಸ್, ಎಂತ ನಾವ್ ಎಂತ ಓದಿದೀವೋ ನನ್ಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ಶಿಕ್ಷಕ ಮಕ್ಕಳೆಲ್ಲ ಲ್ಯಾಂಬ್, ಯಾ ಗೋಟ್, ದ ವೈಟ್ ಒನ್ ಅಂತೆಲ್ಲ ಹೇಳ್ತಿದ್ದಾರೆ ನಮ್ಗೆ. ನಾವ್ ಹಿಂಗೆ ನೋಡ್ತಾ ಹೇಳ್ತಿದ್ದಾರೆ. ಎಷ್ಟು ಜಾತಿ ಇದೆ ಒಂದೊಂದು ಪ್ರಾಣಿಗೆ. ಇದಕ್ಕೆ ಅಂತ ಏನೇನೋ ಅಂತ ಇದಕ್ಕೊಂದು ಏನೋ ಕಟ್ಟಿದ್ದಾರೆ. ಸೊ ಗೈಸ್ ಎಂತಂದ್ರೆ ಇದು ಪ್ರಾಣಿ ಅಂತ ಪೆಟ್ ಸ್ಯಾಂಕ್ಚುರಿ. ಇದೆಲ್ಲ ದೂರ ಇದೆ, ಸ್ವಲ್ಪ ಔಟ್ಸ್ಕರ್ಟ್. ಇಲ್ಲಿ ನಮ್ಗೆ ವಾಪಸ್ ಹೋಗೋ ಕ್ಯಾಬ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಒಂದ್ಸತಿ ಬನ್ನಿ, ಇಟ್ಸ್ ಎಕ್ಸ್ಪೀರಿಯನ್ಸ್. ಗೊತ್ತಾಯ್ತಾ? ನೀವು ನಾನು ಫಸ್ಟ್ ಟೈಮ್ ಸ್ನೇಕ್ ಇಟ್ಕೊಂಡೆ, ಅದೇನೋ ಒಂದು ಅದು ಎಂತ ರೆಪ್ಟೈಲ್ ಇದೆ ಎಂತದ, ಅದು ಮುಟ್ಟಿದ್ವಿ ಅಷ್ಟು ಹಾಡಿದ್ವಿ. ನನಗೆ ಆ ಸ್ನೇಕ್ ಮುಟ್ಟಿದಾಗ ಫುಲ್ ರಬ್ಬರ್ ತರ ಅನಿಸ್ತಿತ್ತು, ಗಲೀಜು ಗಮ್ಮತ್ತ. Bye 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 bye. Bye bye Gucci. So then we have a beetle goat, which is mostly from parts of Gujarat and Pakistan. It's a beetle goat. It's a different type of goat which has long ears, and his name is Gafoor. And then we have an adult cow. That's not a calf. It's an adult cow. It's a yeah. Yes. Yeah. Slowly, guys. Slowly. He's a red collar one. So keep distance. Yeah. So her name. ಎಷ್ಟು ತೊಂದರೆ ಇದೆ ಅದು. ಸಾರಿ ಫಾರ್ ಅಮ್ಮ ಹೆಂಗಿದೆ ಅಂತ ಅನ್ಕೊಳ್ಳೋದು. ಸೊಳ್ಳೆ ನೊಣ ಹಾರ್ಬಾರ್ದ ಅಂತ. ಅಯ್ಯೋ ರೆಡ್ ಬೆಲ್ಟ್ ಡೇಂಜರಸ್. ಐ ಡೋಂಟ್ ಹೇಳಿ. I don't understand it. Okay, guys, once you are done feeding, animal is this? Which lizard? No idea? Okay, so this is called as iguana. So iguana, and it's native to South America. Okay. So high weight is 14 years old, and they can live up to 15 to 20 years. Okay. Now you can touch and feel only on the belly, just like this. Okay. How I touching? Head and tail. All of you see my hand? Rodents are ever found in Mongolia.
ನಿಮ್ಮ ಅಮ್ಮ ಮಾತ್ರ ಏನ್ ಮುಟ್ಟಿದ್ರು ಕೈ ಮುಗಿಯುದು. ಅವನಿಗೆ ಅದು ಮುಟ್ಟಿ ನೋಡೋರ್ಗು 7 ತಿಂಗಳಿಗೆ ಹುಟ್ಟಿಲ್ಲ ಅನ್ಸುತ್ತೆ ಅವನು. ಗಡ್ಬಿಡಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮುಂಚೆ ಪುರ್ಸೊತ್ತಿಲ್ಲ. ಇವಳು ಸ್ಫೂರ್ತಿ ತೆಗಿಬೇಡ ಅಂತ ಈ ಕಡೆ ಸ್ಫೂರ್ತಿಗೆ ಕೊಟ್ರೆ ಏನು ತೆಗಿಯೋದೇ ಇಲ್ಲ. ಎಲ್ಲಿದೆ ಅದ್ರ ಮುಖ? ಹೀಗೆ ಮಾಡಕ್ಕೆ ನಾನೇ ಮಾಡ್ಬೇಕು, ನೀನು ಪತ್ರ ಆಗುದಿಲ್ಲ. How are you feeling? ಪ್ರಾಣಿ ಫಸ್ಟ್ ಟೈಮ್ ಸ್ನೇಕ್ ಮುಟ್ಟಿದ್ವಿ. ಇಷ್ಟು ಆಯ್ತು. ನಾನು ಮತ್ತೇನ್ ಮುಟ್ಟಿದ್ವಿ? ಟರ್ಟಲ್, ಟಾರ್ಟಾಯ್ಸ್ ಎಲ್ಲ ಮುಟ್ಟಾಯ್ತು. ಟಾಟಾಯ್ಸ್ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡ್ವಿ. ಇಲ್ಲಿ ಅದು ಎಂತ ಏನೇನ್ ಕೈಯಲ್ಲಿ ಲಿಸಾರ್ಡ್ ಮುಟ್ಟಿದ್ವಿ. Yes, this is actually a hedgehog. One African pygmy hedgehog. So pygmy means short or small. Yes. Come touch this. ನೋಡ್ತಾ ನೋಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ, ಸುಸ್ತಾಗಿ ಬಿಡ್ತು. ನಂದಂತೂ ಎಲ್ಲ ವ್ಲಾಗಲ್ಲೂ ನಂಗೆ ಸುಸ್ತೇ ಆಗೋದು, ಆಬ್ವಿಯಸ್ ಅದು. ಪುಣ್ಯಕ್ಕೆ ನಾವು ಸ್ವಲ್ಪ ಆದ್ರೂ ಊಟ ಮಾಡ್ಕೊಂಡ್ ಬಂದಿದ್ದೀವಿ, ಇಲ್ಲಾಂದ್ರೆ ಚಕ್ಕರ್ ಬರೋದಿಲ್ಲ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಔಟ್ ಆಫ್ ಆಲ್ ಅನಿಮಲ್ಸ್ ನಿಮ್ಗೆ ಯಾವ ಅನಿಮಲ್ ಇಷ್ಟ ಆಯ್ತು? ಹಾಗೆ ಅದು ಯಾವ್ದು? ಏನದು ಕಲರ್ ಆದ್ರೂ ಹೇಳಿ ಸಹಾಯ ಆಚೆ. ಗೋಟ್. ಗೋಟ್, ಓಕೆ. ನಿಂಗೆ ಶ್ರೇಯ? ಸ್ನೇಕ್. ಶ್ರದ್ಧಂಗೆ ಚಂದಕ್ಕೆ ವೈಟ್ ಕುರಿ ಇತ್ತಲ್ಲ, ನಿನ್ಗೂ ಕುರಿನಾ? ಗೈಸ್ ನನ್ಗೆ ಮಾತ್ರ ಕತ್ತೆ ಇಷ್ಟ ಆಯ್ತು. ಕತ್ತೆ ಚೆನ್ನಾಗಿತ್ತು, ಕ್ಯೂಟ್ ಇತ್ತು. ಯಾವ ಪ್ರಾಣಿ ಇಷ್ಟ ಆಯ್ತು? ಯಾವ ಪ್ರಾಣಿ ಇಷ್ಟ ಆಯ್ತು? ನನ್ಗ ಆ ಉಡ ನೋಡು, ಉಡ ಅಲ್ಲಿ ಅದ ಉಸಿರು ಅಲ್ಲಿ. ಏನೋ ಒಂದ್ ತೋರಿಸ್ತೀನಿ ಈಗ. ಕ್ಯಾಮರಾ ಹಿಡ್ಕೊಂಡವ್ರು ಮತ್ತೆ ಇಲ್ಲಿರೋರು ಗೈಸ್ ನೋಡಿ, ಗೈಸ್ ನನ್ನ ಪಿಗ್ ಅಂತ ಹೇಳ್ತಿದ್ದಾರೆ. ಪಿಗ್ ನೋಡಿ ಗೈಸ್, ನೋಡಿ ನಮ್ ನಿಧಿನ. ನಿಧಿ, ನಿಧಿಮಾ ನನಗ ನೀಡಿ ಸ್ಫೂರ್ತಿ. ಹೊಡೆದ್ರು ಒಂದ್ ಊರಿಗೆ ಊಟ. ನಿಧಿ ಸಸೆ ನಾ ಹೊಂದಿಗೆ ಹೇಳಿದ್ದು, ಅವ್ರು ಕ್ಲಾರಿಫೈ ಮಾಡ್ತಿದ್ದಾಳೆ ಅಂದ್ರೆ ಅವ್ಳು ನಿನ್ಗೆ ಹೇಳಿದ್ದು. ಗೊತ್ತಾಯ್ತಂಗೆ ಅದು. ಶಬ್ದ ಮಲಗಿದಾಳೆ ನೋಡ್ರಿ, ಅವಳು ಮಾಡೋದು ಅದೇ. ಇಲ್ಲ ಅಂದ್ರು ಎಲ್ಲಿ ನಿಧಿ ಇದ್ರು ಶ್ರದ್ಧಾ ಸಿಗ್ತಾಳೆ. ಸೊ ಇದ್ದ ಅವರೇ ಇಬ್ರು. ಏನಿಲ್ಲ ಗೈಸ್, ಅದೇ ಸರಿ. ನೋಡಿ ಗೈಸ್, ನನ್ ಮುಖ ನೋಡಿ, ಅದ್ರ ಮುಖ ನೋಡಿ, ನಾವಿಬ್ರು ಒಂದೇ ತರ ಇದೀವಾ? ಹೌದು, ಅದೇ ಸೇಮ್ ಇದೆ. ಅದೇ ಮಾಡುವ ನಡೀರಿ. Guys, let's go home. ಗೈಸ್, ಯಾವ್ದಾದ್ರು ವೀಕೆಂಡ್ ಏನಾದ್ರು ಪ್ಲಾನ್ ಇಲ್ಲ ಅಂದ್ರೆ ಇಲ್ಲಿ ಬನ್ನಿ, 1.5 hour ಎಂಜಾಯ್ ಮಾಡಿ. ಎಂಜಾಯ್ ಇನ್ ದ ಸೆನ್ಸ್ ನಿಮ್ಗೆ ಎಲ್ಲ ಮುಟ್ಟಕ್ಕೆ ಸಿಗುತ್ತೆ. ಸೊ ಇಟ್ ಇಸ್ ಫನ್.
ಅಷ್ಟೇ ಗೈಸ್. ಅದ್ರದ್ದು ಲೊಕೇಶನ್ ಬಂದ್ಬಿಟ್ಟು ಏನೋ ಸುಂಕದಕಟ್ಟೆನಾ, ಸೋಮನಹಳ್ಳಿ ಸುಂಕದಕಟ್ಟೆ. ಸೋಮನಹಳ್ಳಿ ಸುಂಕದಕಟ್ಟೆ ಪೆಟ್ ಸ್ಯಾಂಚುರಿ ಪ್ರಾಣಿ ಪ್ರಾಣಿ ಹೈಫನ್ ದ ಪೆಟ್ ಸ್ಯಾಂಚುರಿ. ಸೊ ಬನ್ನಿ, ನಮ್ದು ಗಮ್ಮತ್ತಾಯ್ತು, ಎಲ್ಲ ಆಯ್ತು, ನಾನು ಮನೆಗೆ ಹೋಗೋದು. ಸೊ ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಿದ್ದೀನಿ. ಬಾಯ್ ಬಾಯ್ ಬಾಯ್. ಇದೆಂತ ಏನು ಹೇಳೋದೇ ಮರ್ತ್ಬಿಟ್ಟೆ ನಾನು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಹೇಳಿ. ಬಾಯ್ ಬಾಯ್. ತಗೊಂಡ್ರಾ? ಎಷ್ಟು ಹೇಳಿ? 1200. ಬಾಯ್ ಹೇಳಿ. ಬಾಯ್ ಗಾಯ್ಸ್. ಫೋನ್ ಒಳ್ಳೆ ಒಳ್ಳೆ ಬರ್ತಾರೆ.